ಇವತ್ತಿನ ದಿವಸ ನಾವುಗಳು ಗೃಹ ನಿವಾಸದಲ್ಲಿ ಗ್ರಹ ದೋಷವನ್ನು ಕಳ್ಕೊಳ್ಳೋದು ಹೇಗೆ, ಗ್ರಹ ದೋಷವಿದ್ದರೆ ಗೃಹ ದೋಷ ಪರಿವರ್ತನೆಯನ್ನು ಮಾಡಿಕೊಡುತ್ತೆ. ಆ ರೀತಿ ಗೃಹವನ್ನು ಶುಚಿರ್ಭೂತವನ್ನು ಪಡಿಸ್ಕೋಬೇಕು. ಅದು ಯಾವ ರೀತಿ ಮನೆಯಲ್ಲಿ ಏನೇನು ದೋಷಗಳನ್ನ ನಿರ್ಮಾಣ ಆಗಿರುತ್ತೋ ಅದು ನಮಗೆ ಗೊತ್ತಿಲ್ಲದೇನೆ ಪರಿಹರಿಸ್ಕೋಬೇಕು. ಹೇಗೆ ಅಂದರೆ ಮನೆಯನ್ನು ಕಟ್ಟುವಾಗಿಂದ ಪ್ರಾರಂಭಿಸ್ಕೋಬೇಕು ಪ್ರತಿಯೊಂದನ್ನು. ಈಗ ಆ ಪ್ರಾರಂಭ ಮಾಡಿರ್ತಕ್ಕಂಥ ಈ ಮನೆ ಗುದ್ಲಿ ಪೂಜೆಯನ್ನು ಹೇಗೆ ಮುಗಿಸ್ಬೇಕು ಅನ್ನೋದು ಮುಗಿಸ್ಕೊಳ್ಳೋಣ. ಅದಕ್ಕೆ ಮೊದಲು ಶಿವನ ಸ್ವಾಗತ ಮಾಡೋಣ, ಬನ್ನಿ. ಒಂದೇ ಶಂಭು ಮಾಪತಿಂ ಸುರಗುರುಂ. ನೋಡಿದ್ರೆ ಈ ಸುರ ಗುರು ಅಂದರೆ ಸುರಗಳಿಗೆ ಗುರು ಆಗಿರ್ತಕ್ಕಂಥವನು ಸಾಕ್ಷಾತ್ ಪರಮೇಶ್ವರನೇ. ನೋಡಿ, ಒಂದು ಒಳ್ಳೆಯ ಮನುಷ್ಯ ಇದ್ದಾನೆ ಅಂದರೆ ಅವನ ಹಿಂದೆ ಕೆಟ್ಟ ಮನುಷ್ಯ ಇದ್ದೇ ಇರ್ತಾನೆ. ಒಬ್ಬನು ಒಳ್ಳೆಯವನಾಗಬೇಕು ಅಂದರೆ ಕೆಟ್ಟ ಗುಣಗಳು ಹೋಗಲಾಡಿಸಲೇಬೇಕು. ಕೆಟ್ಟ ಗುಣಗಳನ್ನು ಯಾವ ಕಾಲಕ್ಕೂ ಮೆಟ್ಟಿ ನಿಂತ್ಕೋಬೇಕು ಅಂದರೆ ಒಳ್ಳೆಯ ಗುಣಗಳು ಬರಲೇಬೇಕು. ಒಳ್ಳೆಯ ಗುಣಕ್ಕೆ ಬೆಲೆ ಯಾವಾಗ ಬರುತ್ತೆ? ಕೆಟ್ಟ ಗುಣಗಳು ಇದ್ದಾಗ. ಆದರೆ ಆ ಕೆಟ್ಟ ಗುಣಗಳನ್ನು ತಮೋಗುಣವಾಗಿ ಮಾರ್ಚ್ಕೊಳ್ಳೇಬೇಕು. ಅದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಗಳನ್ನು ಅರಿಷಡ್ವಗಳನ್ನ ದೂರ ತಳ್ಳಬೇಕು ಅಂತೇವೆ. ಮನೆಯಲ್ಲಿ ಗೃಹ ನಿವಾಸದಲ್ಲೂ ಹಾಗೆ. ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅಗ್ನಿ, ಭೂಮಿ, ವಾಯು, ಜಲ, ಆಕಾಶವನ್ನು ಸರಿಯಾಗಿ ನೋಡ್ಕೋಬೇಕು. ಪಂಚಭೂತಗಳು, ದೇಹದಲ್ಲೂ ಪಂಚಭೂತಗಳು, ಮನೆಯಲ್ಲಿ ನಿವಾಸ ಮಾಡೋದು ಪಂಚಭೂತಗಳು. ಸೊ ನೈಋತ್ಯ ಅಧಿಪತಿ ಮನೆ ಯಜಮಾನ. ಈಗ ಅಗ್ನಿ ಮೂಲೆಗೆ ಹೋಗೋಣ. ಅಗ್ನಿ ಮೂಲೆಯಲ್ಲಿ ಏನು ಪೂಜೆ ಮಾಡಬೇಕು? ಪಾಯದ ಒಳಭಾಗದಲ್ಲಿ ಅಗ್ನಿಯಲ್ಲಿ ನಾವು ಚಂದ್ರ ಅಂತ ಕರಿತೀವಿ, ಮುತ್ತು ಅಂತೀವಿ. ಈ ಮುತ್ತನ್ನು ವಿಶೇಷವಾಗಿ ಯಾವ ಕಾಲಕ್ಕೂ ದೋಷವಿಲ್ಲದೆ, ಅಂದರೆ ನೀವು ಯಾರಿಗೋ ಮುತ್ತು ಕೊಡೋದಲ್ಲ, ಒಳಭಾಗದಲ್ಲಿರ್ತಕ್ಕಂಥ ಅಗ್ನಿ ಜ್ವಾಲೆಯನ್ನು ಚಂದ್ರನಿಗೆ ಹೊಂದ್ಕೊಳ್ಳೋ ಮುತ್ತು. ನೋಡಿ, ನವರತ್ನದ ವೈಡೂರ್ಯಗಳಲ್ಲಿ ಒಂದು ಮುತ್ತು ಅಂತಿರುತ್ತೆ. ಈ ಮುತ್ತನ್ನು ಚಂದ್ರನಿಗೆ ನೆನೆಸ್ಕೊಂಡು ಚಂದ್ರ ಸ್ಪರ್ಶವನ್ನು ಮಾಡ್ಕೊಳ್ತಕ್ಕಂಥ ವಿಧಿವಿಧಾನಗಳನ್ನು ನಾವು ಅಲ್ಲಿ ಸ್ಪರ್ಶ ಮಾಡಬೇಕು. ಅದಕ್ಕೆ ಆ ಮುತ್ತಿನ ಕಾಲದಲ್ಲಿ ಇಂದ್ರನ ಸ್ಥಾನವನ್ನು ಪಕ್ಕದಲ್ಲೇ ನೋಡಿದರೆ ಅಗ್ನಿಸ್ಥಾನ. ಅಗ್ನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಎರಡು ಮುಖಗಳು. ಅಗ್ನಿಗೆ ಎರಡು ಮುಖಗಳು, ಅಶ್ವಿನಿ ದೇವತೆಗಳು ಎರಡಾಗಿರ್ತಕ್ಕಂಥದ್ದು. ಅಂದರೆ ಏನೇ ಮಾಡಿದ್ರು ಎರಡು ಭಿನ್ನವಾಗಿರ್ತಕ್ಕಂಥ ವಿಧಾನ. ಅದಕ್ಕೆ ಅಗ್ನಿ ಮೇಳೆ ಸ್ವಾಹ ಅಂದರೆ ಅಗ್ನಿ ಆ ಮೇಳದಲ್ಲಿ ಸ್ವಾಹ ಅಂದರೆ ಸ್ವಾಹಾಕಾರವನ್ನು ಹಾಕಕ್ಕೆ ಮೊದಲು ಆ ಮೇಳೆ ಅಂತಕ್ಕಂಥ ವಿಚಾರ, ತಾನು ತನ್ನನ್ನು ಯಾವ ಕಾಲಕ್ಕೂ ನೋಡ್ತಾ ಇರ್ತಾನೆ ಅಂತ. ಒಂದು ಮುಖ ತನ್ನನ್ನು ತಾನೇ ನೋಡ್ಕೊಳ್ಳುತ್ತೆ, ಇನ್ನೊಂದು ಮುಖ ಭಾವನೆ ಇನ್ನೊಬ್ಬರನ್ನ ವರ್ಣಿಸ್ತಾ ಇರುತ್ತೆ. ಈ ಅಗ್ನಿ ತತ್ವ ಎರಡಾಗಿ ಬೆಂಕಿಯಾಗಿ ಬರುತ್ತೆ. ನೋಡಿ, ಅಗ್ನಿ ನಿಜವಾಗಿ ಸ್ವಲ್ಪ ಮಟ್ಟಿಗೆ ದೀಪವಾಗಿರುತ್ತೆ, ಇಲ್ಲದಿದ್ದರೆ ರೌದ್ರಾಕಾರ ಜ್ವಾಲವಾಗಿ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅಗ್ನಿಯನ್ನು ಯಾವ ಕಾಲಕ್ಕೂ ತ್ರಿಯಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ್ತಾಂ. ಅದಕ್ಕೆ ಸರ್ವದೋಷ ಪರಿಷ್ಕ್ರಮಣ ಮಾಡ್ಕೋಬೇಕಾದ್ರೆ ಸೂರ್ಯ, ಮನೆ ಒಲೆ ಉರಿ, ಮನೆ ಗೃಹಿಣಿ, ಈ ಮೂರೂ ಜನ ಒಂದೇ ಅಗ್ನಿಯಲ್ಲಿ ಕೂತಿರ್ತಾರೆ. ಅದು ಅಡುಗೆ ಮನೆಯಲ್ಲಿ ಮಾತ್ರ. ಈ ಅಡುಗೆ ಮನೆ ಜಾಗದಲ್ಲಿ ನೀವೇನು ಮಾಡಬೇಕು? ಒಂದು ಮುತ್ತನ್ನು ಹಾಕಿ ಪಾಯದ ಪಕ್ಕ ಭಾಗದಲ್ಲಿ, ಒಳಭಾಗದಲ್ಲಿ ಹಾಕಬೇಕಾದ್ರೆ ಪಾಯದ ಪಕ್ಕ ಭಾಗದಲ್ಲಿ ಚಂದ್ರನ ನೆನೆಸ್ಕೋಬೇಕು. ಮನೋಕಾರಕಸ್ಯ ಚಂದ್ರ. ಹೆಣ್ಣಿಂದಾನೇ ಪ್ರತಿಯೊಂದು ಮನಸ್ಸು, ಹೆಣ್ಣಿಂದಾನೇ ಮನೆ ಕೆಡೋದು, ಹೆಣ್ಣಿಂದಾನೇ ಮನೆ ಸರಿ ಹೋಗೋದು, ಹೆಣ್ಣಿಂದಾನೇ ಮಕ್ಕಳು ಕೆಡೋದು, ಹೆಣ್ಣಿಂದಾನೇ ಮಕ್ಕಳು ಅಭಿವೃದ್ಧಿಯಾಗಿ ಒಳ್ಳೆ ಪೀಠವನ್ನು ಅಲಂಕರಿಸೋದು, ಹೆಣ್ಣಿಂದಾನೇ ಕುಲ ಗೌರವ ಅಭಿವೃದ್ಧಿ ಆಗೋದು, ಹೆಣ್ಣಿಂದಾನೇ ಭಾರತ ಸಂಸ್ಕಾರಗಳು ಅಭಿವೃದ್ಧಿ ಆಗೋದು, ಹೆಣ್ಣಿಂದಾನೇ ಗಂಡ, ಹೆಣ್ಣಿಂದಾನೇ ತಾಯ್ತನ, ಹೆಣ್ಣಿಂದಾನೇ ಅತ್ತೆ, ಸೊಸೆ ಎಲ್ಲ ಇತ್ಯಾದಿಗಳೆಲ್ಲ ಹೆಣ್ಣಿನ ಮುಖಾಂತರ. ಇಂಥ ಒಂದು ಹೆಣ್ಣಿನ ಜೀವನ ಇಡೀ ಮನೆ ಸಂಸಾರದಲ್ಲಿ ನಡೀಬೇಕು ಅಂದರೆ ಹೆಣ್ಣೆ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಹೆಣ್ಣಿಲ್ಲದೆ ಯಾವ ಜೀವನ ನಡೆಯೋಕ್ಕೆ ಸಾಧ್ಯವಿಲ್ಲ. ಸನ್ಯಾಸಿಗಳಾಗಿರ್ತಕ್ಕಂಥವರು, ಆ ಜನ್ಮ ಬ್ರಹ್ಮಚಾರಿಗಳಾಗಿರ್ತಕ್ಕಂಥ ನಮ್ಮಂಥವರಿಗೆ ಯಾವುದೇ ವಿಧವಾದ ತೊಂದರೆಗಳಿಲ್ಲ. ಆದರೆ ಒಂದೇ ಒಂದು ತೊಂದರೆ ಅಲ್ಲೂ ಏನು ಅಂದರೆ ತಾಯಿತನ. ಅಂದರೆ ಚಂದ್ರ ತಾಯಿ ಹೆಣ್ಣೆ ಆಗಿರೋದ್ರಿಂದ ಆ ತಾಯಿಗೆ ಗೌರವ, ಘನತೆ ಎಲ್ಲವನ್ನು ಸೂಚಿಸ್ತಕ್ಕಂಥ ಅಗ್ನಿಮೂಲೆ ಬಹಳ ಇಂಪಾರ್ಟೆಂಟ್. ಈ ಅಗ್ನಿಮೂಲೆಯನ್ನು ಪೂಜೆ ಪುನಸ್ಕಾರವನ್ನು ಮಾಡಬೇಕಾದ್ರೆ ನೀವೇನು ಮಾಡಬೇಕು? ಒಂದು ಮುತ್ತನ್ನು ತಗೋಬೇಕು, ಪಾಯದ ಒಳಭಾಗದಲ್ಲಿ ಪೂಜೆ ಮಾಡಬೇಕು. ಆ ಮೂಲೆಯ ಭಾಗದಲ್ಲಿ ಮುತ್ತನ್ನು ಹಾಕಿ, ನೀವು ಯಾವತ್ತು ತಿಳ್ಕೊಳ್ಳಿ, ಮುತ್ತು ಹಾಕಿದಾಗ ಸುಮ್ಮನೆ ವೈಟ್ ಸ್ಟೋನ್ ಅಂತ ಹಾಕ್ಬಿಡ್ಬೇಡಿ. ಅರ್ಥ ಆಯ್ತಾ? ಯಾವತ್ತು ನೀವು ಕೆಂಪಾಗಿರ್ತಕ್ಕಂಥ ಹವಳ ಜೊತೆಗೆ ಮುತ್ತನ್ನು ಹಾಕಬೇಕು. ಕೆಂಪಾಗಿರೋದು ಅಗ್ನಿ, ಬೆಂಕಿ ಬರೀ ಹಳದಿರಲ್ಲ, ಅದರ ಜೊತೆಗೆ ವಿಶೇಷ. ಅದಕ್ಕೆ ಚಂದ್ರ ಮಂಗಳ ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಆ ಹವಳದ ಜೊತೆಗೆ ಮುತ್ತನ್ನು ಹಾಕಿ ಒಳಭಾಗದಲ್ಲಿ ಹಾಕಿ. ಕಳತ್ರ ಜೀವನ ಅಂದರೆ ಜೀವನವನ್ನು ಯಾವ ಕಾಲಕ್ಕೂ ಗಲಾಟೆ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನ ಕಮ್ಮಿ ಮಾಡುತ್ತೆ.
ಇದನ್ನೆಲ್ಲ ಶಕ್ತಿ ಕೊಡ್ತಕ್ಕಂಥ ಮಂಗಳ ಗ್ರಹನು ಮಂಗಳವಾರವೇ ಹಾಕಬೇಕು. ಅದಕ್ಕೆ ಮಂಗಳವಾರದ ದಿವಸ ಪಾಯದೊಳ ಭಾಗದಲ್ಲಿ ಒಳಭಾಗದಲ್ಲಿ ಚಂದ್ರನ ಜೊತೆ ಅಂದರೆ ಮುತ್ತಿನ ಜೊತೆ ಎರಡನ್ನ ಪೂಜೆ ಮಾಡಿದಾಗ ಬಹಳ ವಿಶೇಷ. ಧರಣಿ ಗರ್ಭ ಸಂಭೂತಂ, ಗರ್ಭದಲ್ಲಿ ಧರಣಿ, ಧರಣಿಯನ್ನು ಆಳ್ತಕ್ಕಂಥವಳು ಹೆಣ್ಣು. ಅದಕ್ಕೋಸ್ಕರ ಧರಣಿ ಗರ್ಭ ಸಂಭೂತಂ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಅಶ್ಚಂಚಂ ಮಂಗಳಂ ಪ್ರಣಮಾಮ್ಯಹಂ. ವಿದ್ಯುತ್ ತಾಂಕಿತ ಸಮಪ್ರಭಂ ಅಂದರೆ ನೋಡಿ, ಎಲೆಕ್ಟ್ರಿಫಿಕೇಶನ್ ವಿದ್ಯುತ್ ತಾಂಕಿತ ಸಮಪ್ರಭಂ, ಅಗ್ನಿ ಮೂಲೆಯಲ್ಲಿ ಎಲೆಕ್ಟ್ರಿಕ್ ಹಾಕಬೇಕು. ನೀವು ಎಲೆಕ್ಟ್ರಿಕ್ ಇದೆಲ್ಲ ಎಲ್ಲಿಟ್ಟಿರ್ತೀರಿ ಗೊತ್ತಾ? ವಾಯುದಲ್ಲಿ ಇಟ್ಟಿರ್ತೀರ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ವಾಯು ಇಟ್ಟರೆ 24 ಗಂಟೆ ಟೆನ್ಷನಲ್ಲಿ ದುಡ್ಡು ಬರುತ್ತೆ, ನಿಮ್ಗೆ ದುಡ್ಡು ಬರುತ್ತೆ, ಆದರೆ ಟೆನ್ಷನಲ್ಲಿ ದುಡ್ಡು ಬರುತ್ತೆ. ಯಾಕೆ ಬೇಕು? ಅಗ್ನಿ ಮೂಲೆಯಲ್ಲೇ ಎಲೆಕ್ಟ್ರಿಕ್ಕು, ಅಗ್ನಿ ಮೂಲೆಯೇ ಟ್ರಾನ್ಸ್ಫಾರ್ಮ್, ಅಗ್ನಿ ಮೂಲೆಯಲ್ಲೇ ಅಡುಗೆ ಮನೆ, ಎಲ್ಲವೂ ಅಗ್ನಿಯಲ್ಲೇ ಹಾಕಿಬಿಟ್ರೆ. ಅದಕ್ಕೆ ಭೂಮಿಯಲ್ಲಿ ಅರ್ತ್ ಕ್ವೇಕ್ ಯಾವಕ್ಕೂ ಆಗದೆ ಇದ್ದಾಗ ಅರ್ತ್ ವೈರಿಂಗ್ ಆಗಬೇಕಾದ್ರೆ ಪ್ರತಿಯೊಂದು ಅರ್ತ್ ಗ್ರಾವಿಟೇಷನಲ್ ಪುಲ್ ಎಲ್ಲೂ ಚೆನ್ನಾಗಿರಬೇಕಾದ್ರೆ ಉಪ್ಪು ಋಣವನ್ನು ತೀರಿಸ್ಕೊಳ್ಳೋ ಮಂಗಳ ಗ್ರಹದಲ್ಲಿ ಆ ಕಲ್ಲುಪ್ಪನ್ನು ಹಾಕೋ ಜಾಗ ಎಲೆಕ್ಟ್ರಿಫಿಕೇಶನ್ ಎಲ್ಲಿ? ಇದೇ ಜಾಗ. ಅದಕ್ಕೋಸ್ಕರ ನಾವು ಅರ್ಥಿಂಗ್ ಅಂತ ಏನಂತೀವಿ, ಕರೆಂಟ್ಗಳು ಹೊಡಿಬಾರ್ದು ಅಂತ ಭೂಮಿಗೆ ಆಕಾಶಕ್ಕೆ ಸೋಗ್ತಕ್ಕಂಥ ವಿಧಿವಿಧಾನಗಳು ಅಗ್ನಿಮೂಲೆ. ಈ ಅಗ್ನಿಮೂಲೆಯಲ್ಲಿ ಅದೇನು ಮಾಡಬೇಕು? ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ. ಹಸುವು ಯಾವತ್ತು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಹೊಟ್ಟೆ ಹಸು ಇರುತ್ತೆ, ಜೀವನದಲ್ಲಿ ಮನೆ ಹಸು ಅಂದರೆ ಆ ಮನೆ ಗೋವು ಸಂರಕ್ಷಣೆ ಮಾಡ್ಕೊಳ್ಳುತ್ತೆ. ಮನೆ ಹೆಣ್ಣು ಗೋವು ಆ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಣು ಹಸುನೇ ಹಾಲನ್ನು ಕರೆಯುತ್ತೆ, ನಿಸ್ವಾರ್ಥ ಸೇವೆಗೆ ಹಾಲನ್ನು ಕೊಡುತ್ತೆ, ಅಗ್ನಿಜ್ವಾಲಾಮುಖಿ ಕೊಡ್ತಕ್ಕಂಥದ್ದೇ. ಪಶು ಪತ್ನಿ ಹೆಂಡತಿ ಗೃಹ ನಿವಾಸದಲ್ಲಿ ಯಾವತ್ತು ದಾರಿದ್ರ್ಯವನ್ನು ಓಡಿಸ್ತಕ್ಕಂಥವಳು, ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಒಳಗಾಗದಲ್ಲಿ ಒದ್ದು ಬರ್ತಕ್ಕಂಥವಳು, ಮನೆ ಭಾಗನ ಒಳಗೆ ಒದ್ದು ಬರ್ತಾಳೆ. ಏನನ್ನ? ಬೆಲ್ಲದ ಅಚ್ಚನ್ನು ವಿಶೇಷವಾಗಿ ಅಕ್ಕಿಯ ಭಾಗದಲ್ಲಿ ಒಂದು ಪಾವಲಿಟ್ಟು ಒದ್ದಾಗ ಮನೆಯಲ್ಲಿರ್ತಕ್ಕಂಥ ದೋಷಗಳನ್ನ ನಿವಾರಣೆ ಮಾಡ್ತಕೊಂಡು ಅಗ್ನಿ ಅವಳು ಪ್ರವೇಶ ಮಾಡ್ತಾಳೆ. ಅದಕ್ಕೆ ಒದ್ದು ಒಳಭಾಗದಲ್ಲಿ ಬರಬೇಕಾದ್ರೆ ದಾರಿದ್ರ್ಯವನ್ನು ಓಡಿಸೋ ಹೆಣ್ಣು ಸುಖವಾಗಿರಬೇಕು, ಆರೋಗ್ಯವಾಗಿರಬೇಕು, ಅವಳು ಚೆನ್ನಾಗಿರಬೇಕು, ತಾಯ್ತನ ತುಂಬಿರಬೇಕು ಅವಳಲ್ಲಿ. ಇಂಥದ್ದೆಲ್ಲ ಆಗತಕ್ಕಂಥ ಸೌಭಾಗ್ಯವತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಅಗ್ನಿ ಮೂಲೆಯಲ್ಲಿ ಒಂದು ಹವಳ, ಒಂದು ಚಂದ್ರ, ಅದಕ್ಕೆ ಸಂಬಂಧಪಟ್ಟವಾಗಿ ಚಂದ್ರನ ತಂದೆ ಕೂರಿಸೋಳಕ್ಕಾಗಲ್ಲ. ಅದಕ್ಕೆ ಮಂಗಳವಾರವೇ, ಅಮಾವಾಸ್ಯೆ ದಾಟದ ಮೇಲೆ ಮಂಗಳವಾರ, ಪೌರ್ಣಿಮೆಗೆ ಹತ್ತಿರ ಆಗ್ತಾ ಇರೋ ಮಂಗಳವಾರ, ಆ ಮಂಗಳವಾರದಲ್ಲಿ ಭೂಮಿಯಲ್ಲಿ ಪೂಜೆ ಮಾಡಿ ಧರಣಿ ಗರ್ಭ ಸಂಭೂತಂ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಹಶ್ಚಂಚಂ. ಕುಮಾರ ಶಕ್ತಿ ಯಾವುದೋ ಅಲ್ಲಿ ವೇಲನ್ನು ಇಟ್ಟಿದ್ದೀವಿ, ನೈಋತ್ಯ ಭಾಗ. ಶಕ್ತಿ ಹಶ್ಚಂಚಂ, ಈ ಶಕ್ತಿಯನ್ನು ಇಲ್ಲಿ ಕೊಟ್ಟಿದ್ದೀವಿ. ಶಕ್ತಿ ಹೆಚ್ಚಂ ಮಂಗಳಂ ಪ್ರಣಮಾಮ್ಯಹಂ, ಮಂಗಳವಾರದ ದಿವಸವೇ ಹವಳವನ್ನು ಹಾಕಿ ಪ್ರಣಮಾಮ್ಯಹಂ ಭೂಮಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಮಾಡಿದ್ರೆ ಭೂಮಿ ಪೂಜೆ ಆಯಿತು. ಗುದ್ಲಿ ಪೂಜೆ ನೋಡಿ, ಇಷ್ಟೆಲ್ಲ ಮಾಡಿದ್ರೆ ಒಂದು ಗುದ್ಲಿ ಪೂಜೆ. ಈಶಾನ್ಯಕ್ಕೆ ಹೋಗಬೇಕು, ವಾಯುದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು, ಅದಾದಮೇಲೆ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಶ್ರೀಚಕ್ರ ಸಮೇತವಾಗಿ. ಅಗ್ನಿಮುಖೇನ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋಕ್ಕೆ ಅಲ್ಲಿಂದ ನೈಋತ್ಯ ಭಾಗಕ್ಕೆ ಬಂದು ವೇಲನ್ನು ಇಡಬೇಕು. ಮನೆ ಯಜಮಾನಿಗೆ ಆಯುಸ್ಸು ಚೆನ್ನಾಗಿರಬೇಕು, ಮನೆ ಯಜಮಾನಿಗೆ ಮನಸ್ಸು ಗಟ್ಟಿ ಇರಬೇಕು, ಯಾವ ಕಾಲಕ್ಕೂ ಲೋಪದೋಷವು ಆಗದೆ ಇದ್ದ ಹಾಗೆ ಆ ಶಕ್ತಿಯನ್ನು ಕೊಡ್ತಕ್ಕಂಥ ಯಂತ್ರವನ್ನು ಇಟ್ಟು ಅದಾದ ಮೇಲೆ ಅಗ್ನಿ ಮೂಲೆಗೆ ಬಂದು ಸ್ತ್ರೀ ಯೋಗವನ್ನು ಸಂಭೂತವಾಗಿ ಪರೀಕ್ಷೆ ಮಾಡಬೇಕು. ಅದಕ್ಕೆ ಪರಿಕ್ಷಮ ಅನ್ನೋದು ಬಹಳ ಮುಖ್ಯ. ಹೆಣ್ಣು ಚೆನ್ನಾಗಿದ್ದರೆ ಜಗತ್ತು ಚೆನ್ನಾಗಿರುತ್ತೆ, ಹೆಣ್ಣು ಮಕ್ಕಳು ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರುತ್ತೆ, ಸುಭಿಕ್ಷವಾಗಿರುತ್ತೆ. ಆದರೆ ಹೆಣ್ಣಿಗೆ ಅಗೌರವವನ್ನು ಸೂಚಿಸ್ತಕ್ಕಂಥ ಯಾವುದೇ ವಿಚಾರಗಳನ್ನು ಹೊರಭಾಗದಲ್ಲಿ ಆಗೋ ಘಟನೆಗಳು ಕೂಡ ಅಗ್ನಿಮೂಲೆಯಿಂದನೇ. ಅದಕ್ಕೋಸ್ಕರ ಅಗ್ನಿಮೂಲೆ ಚೆನ್ನಾಗಿದ್ದರೆ, ಅಗ್ನಿಮೂಲೆ ಬೆಳೆದೇ ಇದ್ದರೆ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಪೂಜೆ ಪುನಸ್ಕಾರ ಮಾಡಿದ್ರೆ ಚಂದ್ರ ದೋಷಕ್ಕೆ ಚಂದ್ರನಾಗಿರ್ತಕ್ಕಂಥ ಮುತ್ತು, ಅದಾದಮೇಲೆ ಹವಳ ಆಗಿರ್ತಕ್ಕಂಥ ಅಗ್ನಿಜ್ವಾಲೆ, ಅದೇ ಜ್ವಾಲಾಮುಖಿ. ಈ ಜ್ವಾಲಾಮುಖಿಯನ್ನು ಕುಮಾರ ಶಕ್ತಿ ಅಶ್ಚಂಚಂ ಮಂಗಳಂ ಪ್ರಣಮಾಮಿ ಇಷ್ಟು ನಮಸ್ಕಾರ ಮಾಡಿಕೊಂಡ್ರೆ ಇಷ್ಟೆಲ್ಲ ಪಾಯ ಪೂಜೆ ಆಯಿತು. ಇನ್ನು ಪಾಯವನ್ನು ಬಹಳ ಚೆನ್ನಾಗಿ ಕಟ್ತಾ ಬರ್ಬೋದು. ಆಗದಿರತಕ್ಕಂಥ ಪೂಜೆಯನ್ನು ಏನೇನು ಮುಚ್ಕೊಂಡ್ಬಂದ್ವಿ ಎಲ್ಲವನ್ನು ಒಳಗೆ ಹಾಕಿ ಪೂಜೆ ಕೈಂಕರಣ ಮಾಡಿದ್ವಿ. ಇನ್ನು 1 ಲೇಯರ್, 2 ಲೇಯರ್, 3 ಲೇಯರ್ ಕಟ್ಟಬೇಕು. 7ರಲ್ಲಿ 3 ಲೇಯರ್ ಕಟ್ಟಬೇಕು. ಇದೆಲ್ಲ ಮೇಲೆ ಕಟ್ಟಿ ಮಧ್ಯ ಬ್ರಹ್ಮಸ್ಥಾನಕ್ಕೆ ಬಂದ್ವಿ ಅಂದರೆ ಇಡೀ ಮನೆ ಪೂರ್ತಿಯಾಗಿ ಪಾಯದ ಮಧ್ಯದಲ್ಲಿ ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನದಲ್ಲಿ ಯಾರು ವಾಸ? ಸಾಕ್ಷಾತ್ ಪರಬ್ರಹ್ಮ. ಅವನು ಆಕಾಶವನ್ನು ಭೂಮಿಯನ್ನು ಎರಡು ಒಟ್ಟಿಗೆ ನೋಡ್ತಾನೆ. ಈ ಪರಬ್ರಹ್ಮ ಸ್ವರೂಪನಲ್ಲಾಗಿರ್ತಕ್ಕಂಥ ಮನೆಯೊಳಗೆ ಪಾದರಸ ಬಹಳ ಮುಖ್ಯ. ದೇವರ ಮನೆಯಲ್ಲೂ ಇಲ್ಲಿಗೂ ಪಾದರಸ ಬಹಳ ಮುಖ್ಯ. ಆ ಸಮಯದಲ್ಲಿ ನೀವು ಮದ್ಯಪಾಯ ಹಾಕೋ ಸಮಯದಲ್ಲಿ ರುಬ್ಬುಗುಂಡು ತಂದಿಟ್ಕೋಬೇಕು ಮನೆಗೆ. ಹಂಡೆ ಒಲೆ ಉರಿ ತಂದಿಟ್ಕೋಬೇಕು ಮನೆಗೆ. ಯಾಕೆ? ಹಂಡೆ ಉಲಿ ಸ್ನಾನ ಮಾಡಬೇಕಾದ್ರೆ ಅಗ್ನಿ ಮೂಲೆಯಲ್ಲೇ ಇರಬೇಕು. ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅಡುಗೆ ಮನೆ ಪಕ್ಕ ಭಾಗದಲ್ಲಿ ನಾವುಗಳು ಸ್ನಾನದ ಮನೆ ಅಂತ ಕರಿತೀವಿ, ಪಕ್ಕದಲ್ಲಿ ಇರಬೇಕು. ಅಲ್ಲಿ ಅಗ್ನಿ ಮೂಲೆಗೆ ಹಂಡೆ ಒಲೆ ಉರಿದ್ರೆ ಅಗ್ನಿ ಸಮಾದ್ಭಾವವಾಗಿ ದಿನನಿತ್ಯ ತಾಮ್ರದ ಹಂಡೆ ಭಗ 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 ಅಂತ ಉರಿತಾ ಇದ್ದರೆ ಭೂಮಿಯಲ್ಲಿರ್ತಕ್ಕಂಥ ದೋಷಗಳು ಹೋಗುತ್ತೆ, ಮನೆಯಲ್ಲಿರ್ತಕ್ಕಂಥ ದೋಷಗಳು ಹೋಗುತ್ತೆ, ಸ್ನಾನ ಮಾಡಿದ ದೇಹದಲ್ಲಿರ್ತಕ್ಕಂಥ ದೋಷಗಳು ಹೋಗುತ್ತೆ.
ಅದಕ್ಕೆ ತ್ರಯಗ್ನಿ ಸಂಭೂತ, 3 ಅಗ್ನಿಗಳ ಸಮಾನವಾಗಿರ್ತಕ್ಕಂಥ ಈ ಮನೆಯಲ್ಲಿ ಮನೆ ಒಲೆ ಉರಿ. ಮನೆ ಒಲೆ ಉರಿ ಅಂತ ಯಾವುದೋ ಮನೆ ಒಳಗೆ ಅಡುಗೆ ಮಾಡೋ ಒಲೆ ಉರಿ, ಅಡುಗೆ ಮಾಡೋ ಜೊತೆಗೆ ಸ್ನಾನದ ಒಲೆ ಉರಿ, ಮೇಲ್ಗಡೆ ಸೂರ್ಯಕಾಂತಿನೋ ಬ್ರಹ್ಮಸ್ಥಾನದಲ್ಲಿ ಬೀಳ್ತಕ್ಕಂಥ ಒಲೆ ಉರಿ. ಅಂದರೆ ಈ 3 ತ್ರಿಕೋಣಗಳು ಬಹಳ ಚೆನ್ನಾಗಿರಬೇಕು. ಅಶ್ವಿನಿ ನಕ್ಷತ್ರ, ಅದಾದ ಮೇಲೆ ಸಿಂಹ ಆಗಿರತಕ್ಕಂಥ ಆ ನಕ್ಷತ್ರವಾಗಿರ್ತಕ್ಕಂಥ ಅನುಗ್ರಹ, ಕೊನೆಯದಾಗಿ ಧನುರಾಶಿಯಲ್ಲಿರ್ತಕ್ಕಂಥ ನಕ್ಷತ್ರ. ಇದಕ್ಕೆ ವಿಶೇಷವಾಗಿ ತ್ರಯಜ್ಞ ಸಂಭೂತ 3 ಅಗ್ನಿಗಳನ್ನು ಜ್ವಾಲೆಗಳನ್ನು ಬಹಳ ಚೆನ್ನಾಗಿ ಮೇಷರಾಶಿ, ಸಿಂಹರಾಶಿ, ವಿಶೇಷವಾಗಿ ಧನುರಾಶಿ, ಈ 3 ಬಹಳ ಚೆನ್ನಾಗಿ ನೋಡ್ಕೋಬೇಕು ಬ್ರಹ್ಮಸ್ಥಾನದಿಂದ. ಇಷ್ಟನ್ನು ನೋಡಿಕೊಂಡ್ರೆ ಮನೆ ಸುಭಿಕ್ಷ, ಸೌಖ್ಯ, ಯಾವತ್ತೂ ಮನೆಯಲ್ಲಿ ಯಾವ ಕೆಟ್ಟಗಳಿಗೆಲ್ಲ ನಡೆಯಲ್ಲ. ಇಂಥ ಒಂದು ಮನೆಗೆ ಬ್ರಹ್ಮಸ್ಥಾನಕ್ಕೆ ಏನೇನು ಹಾಕಬೇಕು ಎಲ್ಲ ಸರಿಯಾಗಿ ಮಾಡ್ಕೊಳ್ಳಿ. ಕೂಷ್ಮಾಂಡ ನಂಬರ್ 1. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ, ಬೂದ ಕುಂಬಳಕಾಯಿ, ಆ್ಯಶ್ ಗಾರ್ಡ್. ಬೂದ ಕುಂಬಳಕಾಯಿ ಅಂದರೆ ನೀವೇನು ಮಾಡ್ತೀರಾ ಗೊತ್ತಾ? ಎಲ್ಲರೂ ಪಂಪ್ಕಿನ್ ಅನ್ಕೊಂಡ್ಬಿಡ್ತೀರ. ಪಂಪ್ಕಿನ್ ಅಂದರೆ ಬರೀ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ. ಆ್ಯಶ್ ಗಾರ್ಡ್ ಅಂದರೆ ಬೂದ ಕುಂಬಳಕಾಯಿ. ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ಬೂದಿ ಭಸ್ಮ ಇದ್ದಾಗಿರುತ್ತೆ ನೋಡಿ ದೇಹ ಪೂರ್ತಿ, ಅದಕ್ಕೋಸ್ಕರ ತನ್ನನ್ನು ತಾನೇ ಹಿಡ್ಕೊಳ್ಳೋ ಅಂಥದ್ದು ಆ್ಯಶ್ ಗಾರ್ಡ್ನ ಆ್ಯಶ್ ಗಾರ್ಡ್ ಅಂತ ಕರೀತಾರೆ. ಆ್ಯಶ್ ಅಂದರೆ ಭಸ್ಮ. ಅದಕ್ಕೆ ಸೂರ್ಯನಿಗೆ ಮತ್ತು ಈಶ್ವರನಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ಬ್ರಹ್ಮಸ್ಥಾನಕ್ಕೆ ಇಷ್ಟವಾದ್ದೇ ಆ ಕೂಷ್ಮಾಂಡ ಬಲಿ. ಇದನ್ನು ಒಳಭಾಗದಲ್ಲಿ ಹೊಡೆದು ಬಲಿಯನ್ನು ತೆಗಿಬೇಕು. ಅಂದರೆ ಮನೆ ಒಳಗೆ ಅಕಸ್ಮಾತ್ ಕೆರೆಯಲ್ಲಿತ್ತೋ ಮನೆ, ಅಥವಾ ಯಾವುದಾದ್ರೂ ದೋಷಗಳಾಗಿರ್ತಕ್ಕಂಥ ಹೆಣಗಳನ್ನ ಹೂತಿರೋ ಜಾಗವಾಗಿತ್ತೋ, ಅಥವಾ ನಮಗೆ ಗೊತ್ತಿಲ್ಲದೆ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರು, ಹಳೆಯ ಮನೆ ಜಾಗ ಕೊಡ್ಕೊಂಡ್ಬಿಟ್ಟಿದ್ರು, ಅಥವಾ ನಿವೇಶನದಲ್ಲಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಸತ್ತು ಹೋಗಿದ್ವೋ, ಗೊತ್ತಿದ್ದೋ ಗೊತ್ತಿಲ್ಲದೋ ಯಾವುದೋ ಮರ ಮುರಿದು ಹಾಕಿಬಿಟ್ಟಿದೀವೋ, ಇಂತಹ ದೋಷಗಳು ಅಕಸ್ಮಾತ್ ಆ ಸ್ಥಳದಲ್ಲಿ ಇದ್ದರೆ ಬ್ರಹ್ಮಸ್ಥಾನದಿಂದ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾವುದೇ ದೋಷಗಳವಾಗಿದ್ದರೆ ಎಲ್ಲವೂ ದೂರವಾಗಲಿ ಅಂತ ಬ್ರಹ್ಮಸ್ಥಾನದಲ್ಲಿ ಕೂಷ್ಮಾಂಡ ಬಲಿಯನ್ನು ಹಾಕಬೇಕು. ಈ ಕೂಷ್ಮಾಂಡ ಬಲಿ ಹಾಕಬೇಕಾದ್ರೆ ನೀವೇನು ಮಾಡಬೇಕು? 1 ಬೂದು ಕುಂಬಳಕಾಯಿ ಮನೆಗೆ ದೃಷ್ಟಿಗೆ, 2ನೇ ಬೂದು ಕುಂಬಳಕಾಯಿ ಸುತ್ತಲೂ ಅಷ್ಟದಿಕ್ಪಾಲಕರಿಗೆ, 3ನೇ ಬೂದು ಕುಂಬಳಕಾಯಿ ದೃಷ್ಟಿ ಕಟ್ಟಕ್ಕೆ. ಇದು 3 ತಗೋಬೇಕು ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿವಸ. ಇದನ್ನು ತಗೊಂಡು ಬ್ರಹ್ಮಸ್ಥಾನಕ್ಕೆ ಪೂಜೆ ಪುನಸ್ಕಾರಕ್ಕೆ ರೆಡಿಯಾಗಿರಬೇಕು. ರೆಡಿಯಾಗಿರಿ, ಮಿಕ್ಕ ವಿಚಾರ ಮುಂದಿನ ಮಾತಾಡೋಣ.